New Hope TV, your encounter with God. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಈ ಅಮೇಜಿಂಗ್ ಬೈಬಲ್ ಎಂಬ ಟಿವಿಯ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮನ್ನು ಸಂಧಿಸಲು ಸಂತೋಷ ಪಡುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ನಂಬುತ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟವನಾಗಿದ್ದಾನೆಂಬುದಾಗಿ. ನಮ್ಮ ಮೂಲಕವಾಗಿ ದೇವರು ನಿಮ್ಮ ಸಂಗಡ ಮಾತಾಡುವುದರಿಂದ ಸಂದೇಶಗಳನ್ನು ಕೇಳಿ ನೀವು ಮಾಡುವಂಥ ಕರೆಗಳ ಮೂಲಕವಾಗಿ ನಿಮ್ಮ ಸಾಕ್ಷಿಗಳನ್ನು ಕೇಳುವುದರ ಮೂಲಕವಾಗಿ ಬಹಳವಾಗಿ ಪ್ರೋತ್ಸಾಹಿಸಲ್ಪಟ್ಟವರಾಗಿ ದೇವರಿಗೆ ಇನ್ನೂ ಹೆಚ್ಚಾದ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವವರಾಗಿದ್ದೇವೆ. ಯಾಕಂದರೆ ಬಲವಾಗಲಿ ಸಾಮರ್ಥ್ಯವಾಗಲಿ ನಮ್ಮದಲ್ಲ, ಎಲ್ಲ ಆತನ ಕೃಪೆಯಿಂದ, ಆತನಿಗಾಗಿ, ಆತನ ಮಹಿಮೆಗಾಗಿ ಆತನೇ ಸಮಸ್ತವನ್ನು ಕೊಟ್ಟವನಾಗಿದ್ದಾನೆ. ಹಾಗಾಗಿ ನಿಮ್ಮ ವಿಷಯದಲ್ಲಿ ಇನ್ನೂ ಹೆಚ್ಚಾದಂಥ ಪ್ರೋತ್ಸಾಹವುಳ್ಳವರಾಗಿ, ಕರ್ತನ ಕೃಪೆಯಿಂದ ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸಲ್ಪಟ್ಟವರಾಗಿ, ಇನ್ನೂ ಹೆಚ್ಚಾದ ಸಂಗತಿಗಳು ನಿಮಗೆ ತಿಳಿಯಪಡಿಸಬೇಕೆಂಬುದಾಗಿ ನಾವು ದೇವರ ಕೃಪೆಯಿಂದ ನಿಮ್ಮ ಮುಂದೆ ಭಾರವುಳ್ಳವರಾಗಿ ಬಂದವರಾಗಿದ್ದೇವೆ. ಹಾಗಾಗಿ ಪ್ರತಿ ಸಾರಿ ಹೇಳುವ ಹಾಗೆ ಈ ಸಾರಿಯೂ ಹೇಳುವಂಥ ಆಲೋಚನೆ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನೀವು ಯಾರೆಲ್ಲ ಬೈಬಲ್ ನೋಡಲಿಕ್ಕೆ ಸಾಧ್ಯವೋ ನೀವು ಬೈಬಲ್ ನೋಡಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಯಾರೆಲ್ಲ ನೀವು ಬರೀಲಿಕ್ಕೆ ಸಾಧ್ಯವೋ ನೀವು ಪೆನ್ನು ಮತ್ತು ಪೇಪರ್ನ ತೆಗೆದುಕೊಂಡು ಬರೆದುಕೊಳ್ಳತಕ್ಕದ್ದು. ಯಾರಿಗೆಲ್ಲ ನೀವು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವೋ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳತಕ್ಕದ್ದು, ಅಥವಾ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ಹೇಳಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಹಾಗೆಯೇ ಪ್ರತಿ ಸಾರಿ ನಾವು ಕಲಿಯುವ ಹಾಗೆ ಪ್ರತಿ ಸಾರಿ ನಾವು ಒಂದೊಂದು ಶಿರೋನಾಮದ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ. ಹಾಗೆಯೇ ಈ ದಿನವೂ ಸಹ ನಾವೊಂದು ಶಿರೋನಾಮದ ಅಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಿದ್ದೇವೆ. ಈ ದಿನ ನಾವು ಕಲೀಲಿಕ್ಕಿರುವಂಥ ವಿಷಯ ದೇವರ ಕೈಯಲ್ಲಿ ತಗ್ಗಿಸಿಕೋ ಎಂಬುದಾಗಿ. ಈ ದಿನ ನಾವು ಕಲೀಲಿಕ್ಕಿರುವಂಥ ವಿಷಯ ದೇವರ ಕೈಯಲ್ಲಿ ತಗ್ಗಿಸಿಕೋ ಎಂಬುದಾಗಿ. ನಾವು ಈ ವಾಕ್ಯ ಭಾಗವನ್ನು ಎಲ್ಲಿ ನೋಡ್ತೇವೆ ಎಂಬುದನ್ನು ನೋಡುವಾಗ 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 6ನೇ ವಚನದಲ್ಲಿ ಹೀಗೆ ಹೇಳ್ತದೆ. ನಾನು ನಿಮಗಾಗಿ ಓದ್ತೇನೆ, ಪ್ರೀತಿಯಿಂದ ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕೆಂಬುದಾಗಿ ಮನವಿ ಮಾಡುವವನಾಗಿದ್ದೇನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ ಈ ವಾಕ್ಯ ಹೇಳುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ವಾಕ್ಯವನ್ನು ಅನೇಕ ಸಾರಿ ನೀವು ಓದಿರ್ಬೋದು, ಅನೇಕ ಸಾರಿ ನೀವು ಸಂದೇಶವನ್ನು ಕೇಳಿಸಿಕೊಂಡಿರ್ಬೋದು, ಅನೇಕ ಸಾರಿ ನೀವು ಇದನ್ನು ಸಂದೇಶ ಸಹ ಮಾಡಿರ್ಬೋದು. ಆದರೆ ಪ್ರೀತಿಯಿಂದ ನಾನು ಕೊಡುವಂಥ ಸಲಹೆ, ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ. ಯಾಕಂದರೆ ಇದು ನಿಮಗಾಗಿ ಕಳಿಸಲ್ಪಟ್ಟ ದೇವರ ಸಂದೇಶವಾಗಿದೆ. ಯಾಕಂದರೆ ಇದು ನಿಮಗಾಗಿ ಕಳಿಸಲ್ಪಟ್ಟ ದೇವರ ಸಂದೇಶವಾಗಿದೆ. ಹಾಗಾಗಿ ಈ ವಾಕ್ಯ ಭಾಗದಲ್ಲಿ ನಾವು 3 ವಿಷಯಗಳನ್ನು ನೋಡಲಿಕ್ಕೆ ಸಾಧ್ಯ. ಮೊದಲನೇದಾಗಿ ದೇವರ ತ್ರಾಣವುಳ್ಳ ಹಸ್ತ ಅಥವಾ ಕೈ ಎಂಬುದಾಗಿ, ಎರಡನೇದಾಗಿ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ ಎಂಬುದಾಗಿ, ಮೂರನೇದಾಗಿ ಆತನು ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲೆ ತರುವನು ಅಥವಾ ಮೇಲೆತ್ತುವನು ಎಂಬ 3 ವಿಷಯಗಳನ್ನು ನಾವು 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 6ನೇ ವಚನದಲ್ಲಿ ನೋಡಲಿಕ್ಕೆ ಸಾಧ್ಯವಾಗಿದೆ. ಹಾಗಾದರೆ ಮೊದಲನೇದಾಗಿ ದೇವರ ತ್ರಾಣವುಳ್ಳ ಹಸ್ತದ ಕುರಿತಾಗಿ ನಾವು ಕಲಿತುಕೊಳ್ಳೋಣ್ರಿ. ನೋಡ್ರಿ, ದೇವರ ಹಸ್ತದ ಕುರಿತು 7 ವಿಷಯಗಳನ್ನು ಅಥವಾ 7 ಉಲ್ಲೇಖಗಳನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವವನಾಗಿದೆ. ಇನ್ನೊಂದು ಮಾತನ್ನು ಹೇಳಬೇಕಂದ್ರೆ ದೇವರ 7 ಕಾರ್ಯದ ಹಸ್ತಗಳು, ದೇವರ 7 ಕಾರ್ಯಗಳನ್ನು ಮಾಡುವಂಥ 7 ಹಸ್ತಗಳ ಕುರಿತಾಗಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟದೆ. ಬಹಳಷ್ಟು ಸಾರಿ ಬರೆಯಲ್ಪಟ್ಟು ಸಹ ನಾನು 7 ವಾಕ್ಯ ಭಾಗಗಳನ್ನ ತಕ್ಕೊಂಡು ನಿಮ್ಮ ಮಧ್ಯದಲ್ಲಿ ಹಂಚುವವನಾಗಿದ್ದೇನೆ. ನಿಮ್ಮ ಬೈಬಲ್ಗಳನ್ನ ತಿರುಗಿಸ್ರಿ. ಅರಣ್ಯಕಾಂಡ 11ನೇ ಅಧ್ಯಾಯದ 23ನೇ ವಚನಕ್ಕೆ ನಾವು ಹೋಗುವಾಗ, ಅದಕ್ಕೂ ಮೊದಲು ಇಸ್ರಾಯೇಲ್ಯರು ಮಾಂಸಕ್ಕಾಗಿ ದೇವರಿಗೆ ವಿರೋಧವಾಗಿ ಅವರು ಗುಣಗುಟ್ಟಿದಾಗ ದೇವರು ಅವರಿಗೆ ಮಾಂಸವನ್ನು ಕೊಡಬೇಕೆಂಬುದಾಗಿ ಹೇಳುವಾಗ ಮೋಶೆ ಹೇಳ್ತಾನೆ, ಕರ್ತನೆ ನಿನ್ನ ಮಾತು ನೆರವೇರಬೇಕಾದರೆ ಸಮುದ್ರದಲ್ಲಿರುವಂಥ ಎಲ್ಲ ಮೀನುಗಳನ್ನ ಹಿಡಿಯಬೇಕಾ, ಅಥವಾ ಅಡವಿಯ ಪ್ರಾಣಿಗಳನ್ನ ಕೊಯ್ಯಬೇಕಾ, ಅಥವಾ ನಮ್ಮಲ್ಲಿರುವಂಥ ಎಲ್ಲ ಪ್ರಾಣಿಗಳನ್ನು ನಾವು ಕೊಯ್ದು ಅವರಿಗೆ ಕೊಡಬೇಕಾ? ಯಾಕಂದರೆ ನೀನು 1 ತಿಂಗಳ ಮಾಂಸ ಭೋಜನವನ್ನು ಅವರಿಗೆ ಕೊಡ್ತೀ ಎಂಬುದಾಗಿ ಆಜ್ಞೆ ಮಾಡಿದ್ಯಾ ಅಥವಾ ವಾಗ್ದಾನ ಮಾಡಿದ್ಯಾ ಎಂಬುದಾಗಿ ಹೇಳಿದಾಗ ದೇವರು ಹೇಳ್ತಾನೆ, ಸಹಾಯ ಮಾಡಲಾರದಂತೆ ನನ್ನ ಕೈ ಮೋಟಗೈಯೋ. ಅಂದರೆ
ಅವರಿಗೆ 1 ತಿಂಗಳು ಕೊಡಲಿಕ್ಕೆ ಆಗದೇ ಇರುವಷ್ಟು ಮೋಟಗೈಯೋ ಅಥವಾ ನನಗೆ ಬಲಹೀನ ಕೈ ಅಂತ ನೀನು ತಿಳ್ಕೊಂಡಿದ್ದೀಯ ಎಂಬುದಾಗಿ ಹೇಳಿ ಆತನು ಹೀಗೆ ಹೇಳ್ತಾನೆ ಮೋಶೆಗೆ, ನೀನು ನನ್ನ ಕೈಯಾರೆ ನಡೆಯುವಂಥ ಅದ್ಭುತಗಳನ್ನು ನೋಡುವನಾಗಿದ್ದೀಯ. ಅಂದರೆ ಅಲ್ಲಿ ಯಾವ ಹಸ್ತದ ಕುರಿತಾಗಿ ನಾವು ನೋಡ್ತೀವಪ್ಪ ಅಂದರೆ ದೇವರ ಶಕ್ತಿಯ ಹಸ್ತ ಅಥವಾ ದೇವರ ಸರ್ವಶಕ್ತಿ ಉಳ್ಳಂಥ ಆ ಭುಜಬಲವನ್ನು ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯ. ಹಾಗೆ ಎರಡನೇದಾಗಿ ನಾವು ನೋಡುವಾಗ ರೂತಳ ಗ್ರಂಥ 1ನೇ ಅಧ್ಯಾಯದ 13ನೇ ವಚನಕ್ಕೆ ನಾವು ಹೋಗುವಾಗ ಅಲ್ಲಿ ಹೀಗೆ ಹೇಳಲ್ಪಟ್ಟದೆ, ನಹೋಮಿಯು ಒಂದು ಮಾತನ್ನು ಹೀಗೆ ಹೇಳ್ತಾಳೆ, ಸರ್ವಶಕ್ತನ ಕೈ ನನಗೆ ವಿರೋಧವಾಗಿದೆ ಎಂಬುದಾಗಿ. ಅಂದರೆ ಆ ಮಾತಿನ ಅರ್ಥ ಏನು ಹೇಳ್ತದಪ್ಪ ಅಂದರೆ ದೇವರ ಹಸ್ತವು ಅವಳನ್ನು ಶಿಕ್ಷಿಸ್ತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ರೂತಳು ಅಥವಾ ರೂತಳ ಅತ್ತೆ ಆಗಿರುವಂಥ ನಹೋಮಿ ಮತ್ತು ಆಕೆಯ ಗಂಡ 2 ಮಕ್ಕಳು ಇಸ್ರಾಯೇಲ್ ದೇಶವನ್ನು ಬಿಟ್ಟು ಮೊವಾಬ್ ದೇಶಕ್ಕಾಗಿ ಹೋದಾಗ, ರೊಟ್ಟಿಗೋಸ್ಕರವಾಗಿ ಇಸ್ರಾಯೇಲ್ ದೇಶವನ್ನು ಬಿಟ್ಟು ಮೊವಾಬ್ ದೇಶಕ್ಕೆ ಅವರು ಹೋದಾಗ ದೇವರು ಅವರನ್ನು ಶಿಕ್ಷಿಸಿ ಅಲ್ಲಿಂದ ತೆಗೆದುಕೊಂಡು ಬರೋದನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವರ ಮಕ್ಕಳೇ, ದೇವರ ಹಸ್ತವು ಕೇವಲ ಶಕ್ತಿ ಉಳ್ಳದ್ದು, ಅದ್ಭುತಗಳು ಮಾಡುವಂಥದ್ದು ಮಾತ್ರವಲ್ಲ, ದೇವರ ಹಸ್ತವು ಶಿಕ್ಷಿಸುವಂಥದ್ದು ಸಹ ಆಗಿದೆ ಎಂಬುದಾಗಿ ರೂತಳ ಗ್ರಂಥ 1ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ. ಹಾಗೆ 3ನೇದಾಗಿ ನೋಡುವಾಗ ಎಜ್ರನ ಗ್ರಂಥ 7ನೇ ಅಧ್ಯಾಯದ 6 ಮತ್ತು 9ನೇ ವಚನ. ಎಜ್ರನ ಗ್ರಂಥ 7ನೇ ಅಧ್ಯಾಯ 6ನೇ ವಚನ ಮತ್ತು 9ನೇ ವಚನಕ್ಕೆ ಹೋಗುವಾಗ ಎಜ್ರನು ಹೀಗೆ ಸಾಕ್ಷಿ ಕೊಡ್ತಾನೆ. 6ನೇ ವಚನದಲ್ಲಿ, ಕರ್ತನ ಹಸ್ತವು ನನಗೆ ಇದ್ದದ ಕಾರಣ, ಕರ್ತನ ಒಳ್ಳೆಯ ಹಸ್ತವು ನನಗೆ ಸಹಾಯವಾಗಿ ಇದ್ದ ಕಾರಣ ಅರಸನು ಏನು ಕೇಳಿದ್ರು ನನಗೆ ಕೊಟ್ಟನು ಎಂಬುದಾಗಿ ಹೇಳಿ 9ನೇ ವಚನಕ್ಕೆ ಬಂದಾಗ ಅವನು ಹೀಗೆ ಹೇಳುವವನಾಗಿದ್ದಾನೆ ಎಜ್ರನು, ಕರ್ತನ ಒಳ್ಳೆಯ ಹಸ್ತ ನನ್ನ ಮೇಲಿದ್ದ ಕಾರಣ ನಾನು ಬೇಗನೆ ಪ್ರಯಾಣವನ್ನು ಮಾಡಿದ್ದೇನೆ ಎಂಬುದಾಗಿ. ಅಂದರೆ ಇಲ್ಲಿ ನಾವು ನೋಡುವಂಥ ಹಸ್ತ ಯಾವುದೆಂಬುದನ್ನು ನೋಡುವುದಾದರೆ ದೇವರ ನಡೆಸುವಿಕೆಯ ಹಸ್ತ. ಅರಣ್ಯಕಾಂಡದಲ್ಲಿ ದೇವರ ಶಕ್ತಿಯ ಹಸ್ತವನ್ನು ನಾವು ನೋಡ್ತೇವೆ. ರೂತಳ ಗ್ರಂಥದಲ್ಲಿ ದೇವರ ಶಿಕ್ಷೆಯ ಹಸ್ತವನ್ನು ನೋಡುತ್ತೇವೆ. ಎಜ್ರನ ಗ್ರಂಥದಲ್ಲಿ ದೇವರ ನಡೆಸುವಿಕೆಯ ಹಸ್ತವನ್ನು ನಾವು ನೋಡಲಿಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಲೋಕದಲ್ಲಿಯೇ ಒಂದೇ ಒಂದು ಜನಾಂಗಕ್ಕೆ ವಿಶೇಷವಾದಂಥ ಕೃಪೆ ಕೊಡಲ್ಪಟ್ಟಿದೆ. ನೋಡ್ರಿ, ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪ್ರಪಂಚದಲ್ಲಿ ಎಷ್ಟೋ ಜನರಿದ್ರು ಸಹ ಒಂದೇ ಒಂದು ಜನಾಂಗಕ್ಕೆ ದೇವ ಜನಾಂಗ ಎಂಬುದಾಗಿ ಹೇಳಲ್ಪಡುವಂಥ ಕೃಪೆ ಕೊಡಲ್ಪಡ್ತು. ಅದು ಯಾವ ಜನಾಂಗ ಎಂಬುದಾಗಿ ನೋಡುವಾಗ ಇಸ್ರಾಯೇಲ್ ಜನಾಂಗ. ಹೊಸ ಒಡಂಬಡಿಕೆಯ ಕಾಲ ಅಥವಾ ಸಭೆಯ ಕಾಲ, ಇವತ್ತು ಇಂದಿನ ಕಾಲದಲ್ಲಿ ನಾವು ನೋಡೋದಾದರೆ ದೇವರ ಮಕ್ಕಳೆನಿಸಿಕೊಳ್ಳುವಂಥವರಿಗೆ ದೇವರೊಂದು ಕೃಪೆಯನ್ನು ಕೊಟ್ಟಿದ್ದಾನೆ. ಅದೇನಪ್ಪ ಅಂದರೆ ದೇವರು ಒಬ್ಬ ವಿಶ್ವಾಸಿಯ ಕೈ ಹಿಡಿದು ನಡೆಸಲಿಕ್ಕೆ ಸಾಧ್ಯ. ಮತ್ತೊಂದು ಸತಿ ನಾನು ನಿಮಗೆ ಹೇಳ್ತೇನೆ, ದೇವರು ಒಬ್ಬ ವಿಶ್ವಾಸಿಯನ್ನು ತನ್ನ ಕೈಯನ್ನು ನೀಡಿ ಇನ್ನೊಬ್ಬನ ಕೈಯನ್ನು ಹಿಡಿದು ನಡೆಸಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಪಂಚದಲ್ಲಿಯೇ ವಿಶ್ವಾಸಿಗಳಾದಂಥ ನಮಗೆ ಕೊಡಲ್ಪಟ್ಟ ಒಂದು ದೊಡ್ಡ ಕೃಪೆ ಏನಪ್ಪ ಅಂದರೆ ದೇವರ ನಡೆಸುವಿಕೆ. ದೇವರು ನಮ್ಮನ್ನು ನಡೆಸುವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹಾಗೆ 4ನೇದಾಗಿ ನಾವು ನೋಡುವಾಗ ಯೆಶಾಯನ ಗ್ರಂಥ 41ನೇ ಅಧ್ಯಾಯದ 10ನೇ ವಚನಕ್ಕೆ ನಾವು ಹೋಗುವಾಗ ದೇವರು ಹೇಳ್ತಾನೆ, ನನ್ನ ನೀತಿಯ ಹಸ್ತ ಅಥವಾ ನನ್ನ ನೀತಿಯ ಕೈಯಿಂದ ನಿನ್ನನ್ನು ಮೇಲೆತ್ತುವೆನು ಎಂಬುದಾಗಿ. ಅಲ್ಲಿ ನಾವು ನೋಡುವಾಗ ದೇವರ ನೀತಿಯುಳ್ಳ ಹಸ್ತವನ್ನು ನಾವು ನೋಡುತ್ತೇವೆ, ಅಥವಾ ನೀತಿಯ ಕಾರ್ಯಗಳನ್ನು ಬೋಧಿಸುವಂಥ ಹಸ್ತವನ್ನು ನಾವು ನೋಡುವವರಾಗಿದ್ದೇವೆ. ಹಾಗೆಯೇ 5ನೇದಾಗಿ ನಾವು ನೋಡುವಾಗ ಯೆಶಾಯನ ಗ್ರಂಥ 41ನೇ ಅಧ್ಯಾಯದ 13ನೇ ವಚನಕ್ಕೆ ನಮ್ಮ ಬೈಬಲ್ಗಳನ್ನ ತಿರುಗಿಸುವುದಾದರೆ ಅಲ್ಲಿ ಆತನು ಹೇಳ್ತಾನೆ, ನಾನು ನಿನ್ನನ್ನು ನಡೆಸುವೆನು ಅಥವಾ ನಾನು ನಿನ್ನನ್ನು ಎತ್ತುವೆನು ಎಂಬುದಾಗಿ. ಅಂದರೆ ದೇವರ ಸಹಾಯದ ಹಸ್ತವನ್ನು ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವರ ಮಕ್ಕಳೇ, ನಾನು ಹೇಳುವಂಥ ಈ ಎಲ್ಲ ಹಸ್ತಗಳ ಕುರಿತಾಗಿ ನಮ್ಮ ಜೀವನದಲ್ಲಿ ದೇವರು ಮಾಡುವಂಥ ಕಾರ್ಯಗಳು ಅವಾಗಿದೆ. ಹಾಗಾಗಿ ನಾವು 5ನೇದಾಗಿ ನೋಡುವಾಗ ಯೆಶಾಯ 41:13ನೇ ವಚನದಲ್ಲಿ ದೇವರ ಸಹಾಯದ ಹಸ್ತ, ದೇವರು ಒಬ್ಬನ ಕೈ ಹಿಡಿದು ನಡೆಸುವುದು ಮಾತ್ರವಲ್ಲದೆ ದೇವರು ಒಬ್ಬನಿಗೆ ತನ್ನ ಕೈ ಚಾಚಿ ಸಹಾಯ ಮಾಡಲಿಕ್ಕೂ ಸಾಧ್ಯವಿದೆ. ನಾವಿದು ಎಲ್ಲಿ ನೋಡಲಿಕ್ಕೆ ಸಾಧ್ಯ ಅಂದರೆ, ಒಬ್ಬ ಕುಷ್ಠರೋಗಿ ಕರ್ತನ ಮುಂದೆ ಬಂದು ಕರ್ತನಿಗೆ ಮನಸ್ಸಿದ್ದರೆ ನಾನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಹೇಳಿದಾಗ ಕರ್ತನ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ತನ್ನ ಸಹಾಯ ಹಸ್ತವನ್ನು ಚಾಚುವುದನ್ನು ನೋಡುತ್ತೇವೆ. ಪೇತ್ರನು ನೀರಿನಲ್ಲಿ ಮುಳುಗಿ ಹೋಗುವಾಗ ಆತನು ತನ್ನ ಸಹಾಯ ಹಸ್ತವನ್ನು ಚಾಚಿ ಆತನು ಸಹಾಯ ಮಾಡೋದನ್ನು ನಾವು ನೋಡುತ್ತೇವೆ. ಹಾಗೆ ನಾವು ನೋಡುವಾಗ ಅವರು ಬಿರುಗಾಳಿಯಲ್ಲಿ ಸಿಕ್ಕಿ ಹಾಕಿಕೊಂಡು ದೋಣಿಯಲ್ಲಿ ಮುಳುಗಿ ಹೋಗುತ್ತಿರುವಾಗ ಅಲ್ಲಿ ಸಹ ದೇವರು ಶಾಂತವಾಗು ಎಂಬುದಾಗಿ ಸಮುದ್ರಕ್ಕೆ ಆಜ್ಞಾಪಿಸಿದಂತಹ ಕರವನ್ನು ನಾವು ನೋಡಲಿಕ್ಕೆ ಸಾಧ್ಯ. ಯಾವಾಗ ಜನರು ಹಸಿದವರಾಗಿದ್ದರು ಆಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ಮುರಿದಾಗ ಅದು ಆಶೀರ್ವಾದವಾಗಿ ಮಾರ್ಪಟ್ಟದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ಕೈ ಬರೇ
ಶಕ್ತಿಯ ಕೈ ಮಾತ್ರವಲ್ಲ, ದೇವರ ಕೈ ಬರೀ ಶಿಕ್ಷಿಸುವ ಕೈ ಮಾತ್ರವಲ್ಲ, ದೇವರ ಕೈ ಬರೀ ನಡೆಸುವ ಕೈ ಮಾತ್ರವಲ್ಲ, ದೇವರ ಹಸ್ತವು ಕೇವಲ ನೀತಿಯ ಕೈ ಮಾತ್ರವಲ್ಲ, ದೇವರ ಕೈ ಅಥವಾ ದೇವರ ಹಸ್ತವು ನಮಗೆ ಸಹಾಯ ಮಾಡೋದನ್ನು ನಾವು ಯೆಶಾಯ 41:13 ವಚನದಲ್ಲಿ ನಾವು ನೋಡ್ತೇವೆ. ಹಾಗೆಯೇ ಯೆಶಾಯನ ಗ್ರಂಥ 51ನೇ ಅಧ್ಯಾಯದ 1ನೇ ವಚನಕ್ಕೆ ನಾವು ಹೋಗೋದಾದರೆ ಅಲ್ಲಿ ಹೇಳ್ತದೆ, ನನ್ನ ಕೈ ರಕ್ಷಿಸಲಾರದಂತೆ ಮೋಟಗೈ ಅಲ್ಲ ಎಂಬುದಾಗಿ. ಅಂದರೆ ಒಂದು ರಕ್ಷಣೆ ಕೊಡ್ಲಿಕ್ಕಾಗದೇ ಇರುವಂಥ ಕೈ ದೇವರ ಕೈ ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ದೇವರ ಹಸ್ತವು ನಮಗೆ ರಕ್ಷಣೆ ಕೊಡುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಒಂದು ವೇಳೆ ನಮಗೆ ಸರಿಯಾದಂಥ ಜನರಿರಲಿಕ್ಕಿಲ್ಲ, ಒಂದು ವೇಳೆ ನಮಗೆ ಸರಿಯಾದಂಥ ಜ್ಞಾನ ಇರಲಿಕ್ಕಿಲ್ಲ, ಒಂದು ವೇಳೆ ನಮಗೆ ಆಯುಧ ಬಲ ಇರಲಿಕ್ಕಿಲ್ಲ, ಒಂದು ವೇಳೆ ಜನಬಲ ಇರಲಿಕ್ಕಿಲ್ಲ, ಒಂದು ವೇಳೆ ಅಧಿಕಾರ ಬಲ ಇರಲಿಕ್ಕಿಲ್ಲ, ಒಂದು ವೇಳೆ ಹಣ ಬಲ ಇರಲಿಕ್ಕಿಲ್ಲ, ಆದರೆ ನಮಗೆ ಒಂದು ರಕ್ಷಣೆಯ ಕೈ ಇದೆ ಎಂಬುದಾಗಿ ನಾವು ಎಂದಿಗೂ ಮರೆಯಬಾರದು. ಅನೇಕ ಸರ್ತಿ ನಮಗೆ ಬರುವಂಥ ಬಿರುಗಾಳಿಗಳು, ನಮಗೆ ಬರುವಂಥ ತೂಫಾನುಗಳನ್ನು ನೋಡಿ ನಾವು ಬಹು ಬೇಗನೆ ಎದುರು ಹೋಗ್ತೀವಿ, ಆದರೆ ನಮಗೆ ರಕ್ಷಿಸಲಿಕ್ಕೆ ಒಂದು ಹಸ್ತ ಇದೆ ಎಂಬುದಾಗಿ ನಾವು ಎಂದೆಂದಿಗೂ ಮರೆಯಲೇಬಾರದು ಎಂಬ ವಿಷಯವನ್ನು ನಾವಿಲ್ಲಿ ನೋಡತಕ್ಕದ್ದು. ಹಾಗೆಯೇ ಇಬ್ರಿಯರಿಗೆ ಬರೆದ ಗ್ರಂಥ 10ನೇ ಅಧ್ಯಾಯ 31ನೇ ವಚನಕ್ಕೆ ನಾವು ಹೋಗುವಾಗ 7ನೇದಾಗಿ ದೇವರ ಜೀವವುಳ್ಳ ಹಸ್ತದಲ್ಲಿ ಅಥವಾ ದೇವರ ತ್ರಾಣವುಳ್ಳ ಹಸ್ತದಲ್ಲಿ ಅಥವಾ ಜೀವವುಳ್ಳ ದೇವರ ಹಸ್ತದಲ್ಲಿ ಬೀಳುವಂಥದ್ದು ಭಯಂಕರವಾದ ಎಂಬುದನ್ನು ನೋಡ್ತೀವಿ. ಅಂದರೆ ಅಲ್ಲಿ ಒಂದು ಹಸ್ತ ಇದೆ. ಅದು ಯಾವ ಹಸ್ತ ಎಂಬುದಾಗಿ ನೋಡುವಾಗ ನ್ಯಾಯ ತೀರ್ಪಿನ ಹಸ್ತ. ಆತನು ಬರೀ ಶಕ್ತಿಯುಳ್ಳ ಹಸ್ತ ಮಾತ್ರ ಹೊಂದಲಿಲ್ಲ, ಆತನು ಬರೀ ಶಿಕ್ಷೆಯ ಹಸ್ತ ಮಾತ್ರ ಹೊಂದಲಿಲ್ಲ, ಆತನು ಕೇವಲ ನಡೆಸುವ ಒಳ್ಳೆಯ ಹಸ್ತ ಮಾತ್ರ ಹೊಂದಲಿಲ್ಲ, ಆತನ ಬಳಿಯಲ್ಲಿ ಬರೀ ನೀತಿಯ ಹಸ್ತ ಮಾತ್ರವಿಲ್ಲದೆ, ಆತನ ಬಳಿಯಲ್ಲಿ ಸಹಾಯ ಹಸ್ತ ಮಾತ್ರವಿಲ್ಲದೆ, ಆತನ ಬಳಿಯಲ್ಲಿ ರಕ್ಷಣೆಯ ಹಸ್ತ ಮಾತ್ರವಿಲ್ಲದೆ, ಆತನ ಬಳಿಯಲ್ಲಿ ದೇವರ ನ್ಯಾಯ ತೀರ್ಪಿನ ಹಸ್ತವೂ ಸಹ ನಾವಿರೋದನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕೊನೆಯದಾಗಿ ಲೋಕಕ್ಕೆ ಆತನ ಕೈಗಳು ನ್ಯಾಯ ತೀರಿಸುವಂಥದ್ದಾದ. ಯಾಕಂದರೆ ಎಲ್ಲ ಜನರು ಆತನ ಕೈಯಲ್ಲಿ ಬೀಳುವಂಥವರಾಗಿದ್ದಾರೆ. ಇವತ್ತೆಲ್ಲ ಜನರು ಆತನ ಕೈಗೆ ತಪ್ಪಿಸಿಕೊಂಡು ಹೋಗುವವರಾಗಿದ್ದಾರೆ, ತಮ್ಮ ಮನ ಬಂದಂತೆ ನಡೆಯುವವರಾಗಿದ್ದಾರೆ. ಆದರೆ ಮುಂದೆ ಒಂದು ದಿನದಲ್ಲಿ ಅವರು ಆತನ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವವರು ಆಗಿದ್ದಾರೆ. ಹಾಗೆ ನಾವು 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನಕ್ಕೆ ಬರೋದಾದರೆ ಅಲ್ಲಿ ನಾವು ನೋಡುವಾಗ ದೇವರ ತ್ರಾಣವುಳ್ಳ ಹಸ್ತ. ಆ ಹಸ್ತ ಎಂಬುದಾಗಿ ಹೇಳುವಾಗ ನಿಜವಾಗಲೂ ಆ ವಾಕ್ಯ ಭಾಗ ಏನು ಹೇಳ್ತೆ ಎಂಬುದು ನೋಡುವಾಗ ದೇವರ ಅಧಿಕಾರ ಎಂಬುದಾಗಿ ಅದರ ಅರ್ಥ. ದೇವರ ಅಧಿಕಾರ ಎಂಬುದಾಗಿ ಆ ಹಸ್ತವು ಅಲ್ಲಿ ತೋರಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯ ಭಾಗ ಹೇಳ್ತದೆ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ ಎಂಬುದಾಗಿ. ಅಂದರೆ ದೇವರ ಸರ್ವ ಅಧಿಕಾರಕ್ಕೆ ನಮ್ಮನ್ನು ಅಧೀನಪಡಿಸಬೇಕೆಂಬುದಾಗಿ ಇಲ್ಲಿ ಕಲಿಸುವಂಥ ವಾಕ್ಯ. ಬಹಳಷ್ಟು ಸರ್ತಿ ಪ್ರಶ್ನೆ ಬರ್ತದೆ, ನಾವು ಯಾಕೆ ದೇವರ ಹಸ್ತಕ್ಕೆ ವಿಧೇಯರಾಗಬೇಕು ಅಥವಾ ದೇವರ ಅಧಿಕಾರಕ್ಕೆ ನಾವು ವಿಧೇಯರಾಗಬೇಕೆಂಬುದಾಗಿ. ಯಾಕಂದರೆ ದೇವರು ಲೋಕವನ್ನು ಆಳುವವನು, ದೇವರು ಲೋಕಕ್ಕೆ ನ್ಯಾಯ ತೀರಿಸುವವನು, ದೇವರು ಲೋಕವನ್ನು ನಡೆಸುವವನಾಗಿರೋದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಆತನ ಅಧಿಕಾರಕ್ಕೆ ಅಧೀನವಾಗಬೇಕ್ರಿ. ನಾವು ಸೃಷ್ಟಿಯನ್ನು ನೋಡುವಾಗ ಎಲ್ಲ ಸೃಷ್ಟಿಯು ದೇವರ ಅಧಿಕಾರಕ್ಕೆ ಅಧೀನವಾಗಿರೋದನ್ನು ನಾವು ನೋಡುತ್ತೇವೆ. ಆಕಾಶದ ನಕ್ಷತ್ರಗಳು ಆತನ ಅಧಿಕಾರಕ್ಕೆ ಅಧೀನವಾಗಿದ್ದಾವೆ, ಆಕಾಶವು ಆತನ ಅಧಿಕಾರಕ್ಕೆ ಅಧೀನವಾಗಿದೆ, ಭೂಮಿಯು ಆತನ ಅಧಿಕಾರಕ್ಕೆ ಅಧೀನವಾಗಿದೆ, ಸಮುದ್ರವು ಆತನ ಅಧಿಕಾರಕ್ಕೆ ಅಧೀನವಾಗಿದೆ, ಪ್ರಾಣಿಗಳು ಆತನ ಅಧಿಕಾರಕ್ಕೆ ಅಧೀನವಾಗಿದೆ. ಮನುಷ್ಯನ ಹೊರತಾಗಿ ಆತನ ಅಧಿಕಾರಕ್ಕೆ ಅಧೀನವಾಗದೇ ಇರುವಂಥ ಒಂದೇ ಸಂಗತಿ ಅದು ಯಾವುದಪ್ಪ ಅಂತ ನೋಡುವ ಮನುಷ್ಯ ಮಾತ್ರನೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯ ಹೇಳ್ತದೆ ನಾವು ಆ ತ್ರಾಣವುಳ್ಳ ಹಸ್ತ ಅಥವಾ ಆ ಅಧಿಕಾರವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ಅಂದರೆ ಆ ತಗ್ಗಿಸಿಕೊ ಅನ್ನುವಾಗ ಅದರ ಅರ್ಥ ಏನಂದರೆ, ನೋಡ್ರಿ ನಾವು ಯಾಕೆ ತಗ್ಗಿಸ್ಕೊಳ್ಬೇಕೆಂಬುದನ್ನು ನೋಡೋದಾದರೆ ದೇವರ ಹಸ್ತ ಏನೆಲ್ಲ ಮಾಡ್ತೆ ಎಂಬುದನ್ನು ನಾನು ನಿಮಗೆ 7 ವಿಷಯಗಳನ್ನ ತಿಳಿಸಿದ್ದೇನೆ. ಹಾಗಿರುವಾಗ ನಾವು ಹಸ್ತದ ಕೆಳಗೆ ನಾವು ತಗ್ಗಿಸ್ಕೊಳ್ಬೇಕು. ತಗ್ಗಿಸಿಕೊಳ್ಳೋದು ಅಂದರೆ ಅದರ ಅರ್ಥ ಏನಪ್ಪ ಎಂಬುದಾಗಿ ನೋಡುವಾಗ ಕೈಯಿಂದ ಹೊರಗೋಗದಂತೆ ಅಥವಾ ತಪ್ಪಿಸಿಕೊಳ್ಳದಂತೆ ಇರುವುದು ಎಂಬುದಾಗಿ ಅದರ ಅರ್ಥ. ತಗ್ಗಿಸಿಕೋ ಅಂದರೆ ದೇವರ ಕೈಯಲ್ಲಿ ಇರುವಂಥದ್ದು. ಇನ್ನೊಂದು ಮಾತಲ್ಲಿ ಹೇಳಬೇಕಂದ್ರೆ ನಾವು ದೇವರ ಕೈಯಿಂದ ಹೊರ ಹೋಗದೆ, ದೇವರಿಂದ ತಪ್ಪಿಸಿಕೊಳ್ಳದೆ ದೇವರಿಗೆ ಅಧೀನವಾಗಿರಬೇಕೆಂಬುದಾಗಿ. ಯಾಕಂದರೆ ಲೋಕದಲ್ಲಿ ಭಾಳಷ್ಟು ಸರ್ತಿ ನಮಗೆ ದೇವರ ಅಧಿಕಾರ, ದೇವರ ಆ ಒಂದು ಹಸ್ತದ ಕೆಳಗಿಂದ ತಪ್ಪಿಸಿಕೊಳ್ಳು ಹೋಗುವಂಥ ಅನೇಕ ಒತ್ತಡಗಳು ಬರ್ತದೆ ಪ್ರಿಯ ಜನರೇ. ಎಷ್ಟೋ ಸರ್ತಿ ದೇವರ ಚಿತ್ತವನ್ನು ಬಿಟ್ಟು ಹೋಗುವಂಥ ಅನೇಕ ಒತ್ತಡಗಳು ನಮ್ಮ ಜೀವನದಲ್ಲಿ ಬರುವಂಥದ್ದಾಗಿದೆ. ಹೇಗಪ್ಪ ಅಂದರೆ, ಒಂದು ಪೇಸ್ಟ್ ಟ್ಯೂಬನ್ನು ನೋಡ್ರಿ ನೀವು, ಈವನ್ ನಾವು ನೋಡುವಂಥ ಟೂತ್ ಪೇಸ್ಟನ್ನು ನೋಡಿ, ಆ ಟೂತ್ ಪೇಸ್ಟಲ್ಲಿರುವಂಥ ಆ ಟ್ಯೂಬ್ ಒಳಗೆ ನಾವು ನೋಡ್ತೇವೆ ಪೇಸ್ಟ್ ಇರೋದನ್ನು ನಾವು ನೋಡ್ತೇವೆ. ಟೂತ್ ಪೇಸ್ಟ್ ಆ ಟ್ಯೂಬ್ ಒಳಗಿರೋ ತನಕ ಅದು ಬಹಳ ಸುರಕ್ಷಿತವಾಗಿ ಒಳ್ಳೆ ರೀತಿಯಲ್ಲಿ ಇರುವಂಥದ್ದಾಗಿದೆ.
ಒಂದು ವೇಳೆ ಆ ಒಳಗಿರುವಂಥ ಪೇಸ್ಟ್ ಅಥವಾ ಕ್ರೀಮ್ ಅದು ಒಂದು ವೇಳೆ ನಾನು ಇರೋದಿಲ್ಲ ಎಂಬುದಾಗಿ ಹೇಳಿ ಹೊರ ಬರೋದಾದರೆ ಹಾಳಾಗಿ ಹೋಗುವಂಥದ್ದಾಗಿದೆ. ಹಾಗಾಗಿ ಅದರ ಒಳಗೆ ಇರೋದಾದರೆ ಮನುಷ್ಯನಿಗೆ ಉಪಯೋಗವಾಗಿ ಅದರ ಹೆಸರು ಹೊಂದುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅನೇಕ ಸರ್ತಿ ಹೇಗೆ ಒಂದು ಟೂತ್ ಪೇಸ್ಟ್ ಆ ಟ್ಯೂಬಲ್ಲಿರುವಾಗ ಅದರ ಮೇಲೆ ಏನಾದರೂ ಒತ್ತಡ ಬಿಡುವಾಗ, ಅದರ ಮೇಲೆ ಏನಾದರೂ ಅಮುಕುವಾಗ ಅದು ಹೇಗೆ ಹೊರ ಬರಲಿಕ್ಕೆ ಪ್ರಯತ್ನಿಸ್ತದೋ ಹಾಗೆ ನಮ್ಮ ಜೀವನಗಳು ಅನೇಕ ಸರ್ತಿ ಇರುವಂಥದ್ದಾಗಿದೆ. ಕೆಲವು ಸರ್ತಿ ದೇವರ ಚಿತ್ತಕ್ಕಾಗಿ ಕಾಯದೆ, ದೇವರ ಚಿತ್ತಕ್ಕಾಗಿ ನಿಲ್ಲದೆ, ದೇವರ ಚಿತ್ತಕ್ಕಾಗಿ ನಾವು ದೇವರ ಅಧಿಕಾರದಲ್ಲಿ ಇರಲಿಕ್ಕಾಗಿ ನಾವು ಪ್ರಯತ್ನಿಸುತ್ತಿರುವಾಗ ಅನೇಕ ಒತ್ತಡಗಳು, ನೀನು ಯಾವುದು ಮಾಡಬಾರದೆಂಬುದ ನಿನ್ನ ಜೀವನದಲ್ಲಿ ನೀನು ಅಂದುಕೊಂಡು ಕರ್ತನ ಹಸ್ತದಲ್ಲಿ ಇರ್ತೀಯೋ ಅದನ್ನೇ ಮಾಡಲಿಕ್ಕಾಗಿ ಸೈತಾನ್ ಅನೇಕ ವಿಧವಾದಂಥ ಒತ್ತಡಗಳನ್ನು ತರುವವನಾಗಿದ್ದಾನೆ. ತಗ್ಗಿಸಿಕೋ ಅಂದರೆ ಅದರ ಅರ್ಥ ಎದ್ದೇಳದೆ ಅಲ್ಲೇ ನೀನು ಅಡಗಿಕೋ ಎಂಬುದಾಗಿ. ದೇವರ ಅಧಿಕಾರವುಳ್ಳ ಹಸ್ತದಲ್ಲಿ ತಗ್ಗಿಸಿಕೋ ಎಂಬುದಾಗಿ ನಮ್ಮನ್ನು ಅಲ್ಲಿಂದ ಆಚೆ ತೆಗೆದುಕೊಂಡು ಹೋಗುವಂಥ ಅನೇಕ ಸಂಗತಿಗಳು ನಮಗೆ ಬರ್ಬೋದು. ಒಂದು ವೇಳೆ ಸೈತಾನನು ಯೇಸು ಕ್ರಿಸ್ತನಿಗೆ ತೋರಿಸಿದ ಹಾಗೆ ಲೋಕದ ಎಲ್ಲ ರಾಜ್ಯಗಳನ್ನು ತೋರಿಸಿ ನನಗೆ ನೀನು ಅಧೀನವಾಗುವುದಾದರೆ, ಅಂದರೆ ದೇವರ ಅಧೀನವನ್ನು ಮರೆತು ನನಗೆ ಅಡ್ಡ ಬೀಳೋದಾದರೆ ನಾನು ಇದೆಲ್ಲ ಕೊಡ್ತೀನಿ ಎಂಬ ಒತ್ತಡಗಳು, ನಮ್ಮ ಆಸೆಗಳು ನಮ್ಮ ಜೀವನದಲ್ಲಿ ಬರ್ಬೋದು. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ಲೋಕದ ಆಸೆಗಳು, ಲೋಕದ ಇಚ್ಛೆಗಳು, ಲೋಕದ ಕಾರ್ಯಗಳು ನಮಗೆ ಬಹಳವಾದಂಥ ಆಕರ್ಷಿತವಾಗಿ ಕಾಣಿಸಲ್ಪಡ್ಬೋದು. ಅದೇ ರೀತಿಯಲ್ಲಿ ಕುಟುಂಬದಲ್ಲಿರುವಂಥ ಒತ್ತಡಗಳು, ಕುಟುಂಬದಲ್ಲಿರುವಂಥ ಸಮಸ್ಯೆಗಳು, ಕುಟುಂಬದಲ್ಲಿರುವಂಥ ಹೋರಾಟಗಳು ಕೆಲವು ಸರ್ತಿ ದೇವರಿಗೆ ಅಧೀನವಾಗಿ ಇಲ್ಲದ ರೀತಿಯಲ್ಲಿ ನಮಗೆ ಒತ್ತಡ ಮಾಡ್ತಿರ್ಬೋದು. ಆದರೆ ನಾನು ನಿಮಗೆ ಒಂದು ಮಾತು ಹೇಳ್ತೇನೆ ಪ್ರಿಯ ದೇವರ ಮಗುವೆ, ನೀನು ಒತ್ತಡದಲ್ಲಿರುವಾಗ ನೀನು ಅಂದ್ಕೊಳ್ತೀನಿ ನನ್ನನ್ನು ಕೈ ಬಿಟ್ಬಿಟ್ರ ದೇವರು ಸಹಾಯ ಮಾಡ್ತಾ ಇಲ್ವಾ, ಅಯ್ಯೋ ನಾನು ದೇವರಿಗೆ ಅಧೀನವಾಗಿದ್ದೇನೆ, ಯಾಕೆ ನನಗೆ ದೇವರ ಸಹಾಯ ಕಾಣಲು ಪಡ್ತಾ ಇಲ್ಲ ಎಂಬುದಾಗಿ ನೀನು ಅಂದ್ಕೊಳ್ತಾ ಇರ್ಬೋದು. ಆದರೆ ನೀನು ದೇವರ ಅಧಿಕಾರದಲ್ಲಿದ್ದೀ ಎಂಬುದಾಗಿ ಮರೆಯಬೇಡ. ಈ ಲೋಕ ಒಂದು ನಿಮಿಷ ನೋಡು, ಅದು ದೇವರ ಅಧಿಕಾರದ ಅಡಿಯಲ್ಲಿರೋದ್ರಿಂದ ಅದು ಯಾವತ್ತಿಗೂ ನಾಶವಾಗಲಿಲ್ಲ ರೀ. ನೀವು ಆಕಾಶ ನೋಡ್ರಿ ಚೆನ್ನಾಗೇ ಇದೆ, ನಕ್ಷತ್ರಗಳು ನೋಡ್ರಿ ಚೆನ್ನಾಗೇ ಇದೆ, ಭೂಮಿ ನೋಡ್ರಿ ಚೆನ್ನಾಗೇ ಇದೆ, ಸಮುದ್ರ ನೋಡ್ರಿ, ಸಮುದ್ರ ಅದು ಗೋಲಾಕಾರದಲ್ಲಿರುವಂಥ ಭೂಮಿಯಲ್ಲಿ ಇರೋದಾದರೂ ಸಹ ಆ ನೀರು ಆಚೆ ಹೋಗದೆ ಅದು ದೇವರ ಅಧಿಕಾರದಲ್ಲಿರೋದನ್ನು ನಾವು ನೋಡ್ತೇವೆ. ದೇವರದನ್ನು ಸಂರಕ್ಷಿಸ್ತಾ ಇದ್ದಾನೆ. ಅಡವಿಯ ಪ್ರಾಣಿಗಳು ನೋಡ್ರಿ, ಅವುಗಳನ್ನ ದೇವರು ಸಂರಕ್ಷಿಸ್ತಾ ಇದ್ದಾನೆ. ಆಕಾಶದ ಪಕ್ಷಿಗಳು ನೋಡ್ರಿ, ಅವುಗಳನ್ನ ದೇವರು ಸಂರಕ್ಷಿಸ್ತಾ ಇದ್ದಾನೆ. ಅವು ದೇವರ ಅಧಿಕಾರದಲ್ಲಿರುವ ಕಾರಣ. ಆದರೆ ಮಾನವನು ದೇವರ ಅಧಿಕಾರದಲ್ಲಿದ್ದ ಕಾರಣ ದೇವರು ಹೇಳಿದರು ಬಿಟ್ಟಿದ್ದಾರೆ ಅವ್ರನ್ನ. ಹೋಗು, ನೀನು ಆರಿಸಿಕೊಂಡ ಮಾರ್ಗದಲ್ಲಿ ನೀನು ಆರಿಸಿಕೊಂಡು ತಿನ್ನು ಹೋಗು ಎಂಬುದಾಗಿ ದೇವರ ಸಹಾಯವಿಲ್ಲದೆ ಜೀವಿಸುವನಾಗಿದ್ದಾನೆ. ಒಂದು ವೇಳೆ ಇವತ್ತು ನನಗೆ ಕರ್ತನು ಬೇಕು ಎಂಬುದಾಗಿ ನೀನು ಹೇಳೋದಾದರೆ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಿನ್ನ ಸಹಾಯಕ್ಕಾಗಿ ನಿಲ್ಲುವವನಾಗಿದ್ದಾನೆ. ನಾನು 2006ನೇ ಇಸ್ವಿಯಲ್ಲಿ ನನ್ನ ವಿವಾಹ ಆದಾಗ ನಾನು ಕರ್ತನಿಗಾಗಿ ಎಲ್ಲವನ್ನ ಬಿಟ್ಟು ನಾನು ಒಂದು ಒಳ್ಳೆಯ ಸಂಸ್ಥೆಯಲ್ಲಿದ್ದೆ. ಆ ಸಂಸ್ಥೆಯಲ್ಲಿ ಒಳ್ಳೆ ಸಂಬಳ ಸಿಗ್ತಾ ಇತ್ತು. ಇವತ್ತು ನಾನು ಅಲ್ಲಿರೋದಾದರೆ ಕರ್ನಾಟಕದಲ್ಲಿಯೇ ನಾನೊಬ್ಬ ಕರ್ನಾಟಕ ಕೋಆರ್ಡಿನೇಟರ್ ಆಗಿ ಸಹ ನಾನು ಇರಲಿಕ್ಕೆ ಸಾಧ್ಯ ಇತ್ತು. ಯಾಕಂದರೆ ನಾನು ಅಲ್ಲಿ ಸೀನಿಯರ್ ಸ್ಟಾಫ್ ಆಗಿದ್ದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ನನಗೆ ಹೇಳಿದಂಥ ವಿಷಯ, ನೀನು ಸಭಾ ಸೇವೆಯನ್ನು ಪ್ರಾರಂಭಿಸಬೇಕೆಂಬುದಾಗಿ. ನಾನು 2005ನೇ ಇಸ್ವಿಯಲ್ಲಿ ಆ ಸಂಸ್ಥೆಯನ್ನು ರಿಸೈನ್ ಮಾಡಿ 2006ನೇ ಇಸ್ವಿಯಲ್ಲಿ ನನಗೆ ವಿವಾಹ ಆಯಿತು. ಒಬ್ಬನಿದ್ದವನು ಇಬ್ಬರಾದ್ವಿ. ಆದರೆ ನಮಗೆ ಯಾವುದೇ ರೀತಿಯ ಸಹಾಯ ಇಲ್ಲ. ಆ ಸಮಯದಲ್ಲಿ ನಮಗೆ ಬಹಳಷ್ಟು ಕಷ್ಟಗಳು, ಬಹಳಷ್ಟು ಹೋರಾಟಗಳು, ಕುಟುಂಬದಲ್ಲಿ ಒತ್ತಡಗಳು, ಹೊರಗಿನಿಂದ ಒತ್ತಡಗಳು, ಹಣದ ಒತ್ತಡಗಳು, ಆ ಒತ್ತಡಗಳು, ಜನರ ನಿಂದೆಗಳ ಒತ್ತಡಗಳು, ಅಪಮಾನದ ಒತ್ತಡಗಳು, ಇವೆಲ್ಲ ಒತ್ತಡಗಳ ನಡುವೆ ಎಷ್ಟರ ಮಟ್ಟಿಗೆ ನಾನು ಹೋದೆ ಎಂಬುದಾಗಿ ನೋಡುವಾಗ ನನ್ನ ಕುಟುಂಬವೇ ಒಡೆದು ಹೋಗುವಂಥ ಹಂತಕ್ಕೆ ನಾನು ಹೋದೆ. ಆಗಲೂ ಸಹ ನಾನು ಹೇಳಿದೆ, ಕರ್ತನೇ, ನಾನು ನಿನ್ನ ಚಿತ್ತವನ್ನು ಬಿಟ್ಟು ಹೋಗದೆ ನಿನಗಾಗಿ ನಾನು ನಿಲ್ಲುವವನಾಗಿದ್ದೇನೆಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಆ ದಿನಗಳಲ್ಲಿ ನಾನು ಪಟ್ಟಂಥ ನೋವು ನನಗೆ ಮಾತ್ರವೇ ಗೊತ್ತು. ಒಂದು ವೇಳೆ ಇಂಥ ಅನುಭವದಲ್ಲಿ ನೀನು ಇರೋದಾದರೆ ನಿನ್ನ ನೋವು ನಾನು ಸಹ ಅನುಭವಿಸಿದ್ದೇನೆ ಎಂಬುದನ್ನು ನೀನು ತಿಳ್ಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಸಲಹೆ ಕೊಡುವವನಾಗಿದ್ದೇನೆ. ಆ ಸಮಯದಲ್ಲಿ ಎಷ್ಟರ ಮಟ್ಟಿಗೆ ನಾನು ನೋವು ಪಟ್ಟೆ ಅಂದರೆ, ಅನೇಕ ಸರ್ತಿ ಬಾಡಿಗೆ ಕಟ್ಟಲಿಕ್ಕೆ ನನಗೆ ಸಹ ಹಣ ಇಲ್ಲ, ಅನೇಕ ಸರ್ತಿ ನನಗೆ ಬಸ್ ಚಾರ್ಜಿಗೆ ಕೊಡಲಿಕ್ಕೆ ಹಣ ಇಲ್ಲ, ಅನೇಕ ಸರ್ತಿ ನಾವು ಎಷ್ಟೋ ಸರ್ತಿ ನಡ್ಕೊಂಡು ಹೋಗಿದ್ದೆ, ಊಟಕ್ಕಿಲ್ಲ, ಎಷ್ಟೋ ಸರ್ತಿ ಒತ್ತಡಗಳು, ಹೋರಾಟಗಳು, ನಿಂದೆಗಳು, ನಿದ್ರೆಗಳನ್ನು ಕಳ್ಕೊಂಡು ಕಣ್ಣೀರಿಟ್ಟಂಥ ದಿನಗಳು ನನ್ನ ಜೀವನದಲ್ಲಿ ಉಂಟು ಪ್ರಿಯ ದೇವರ ಮಕ್ಕಳೇ. ಆದರೆ ನಾನು ಕರ್ತನ ಮುಂದೆ ಒಂದು ಅರಿಕೆ ಮಾಡಿದ್ದೆ, ಪ್ರಾಣ ಹೋದರೂ ಸಹ ಕರ್ತನೇ, ನಿನ್ನನ್ನು ಬಿಟ್ಟು ಹೋಗದಂಥ ಒಂದೇ ಕೃಪೆ ನನಗೆ ಕೊಡು. ಪ್ರಾಣ ಹೋಗುವಾಗಲೂ ನಿನಗಾಗಿ ನಿಲ್ಲುವಂಥ ಒಂದೇ ಕೃಪೆ ನನಗೆ ಕೊಡು ಎಂಬುದಾಗಿ ನಾನು ದೇವರ ಬಳಿಯಲ್ಲಿ ಬೇಡಿಕೊಂಡೆ. ಪ್ರಿಯ ದೇವರ ಮಕ್ಕಳೇ, ದೇವರ ನಂಬಿಗಸ್ತನು, ನನ್ನನ್ನು ನಂಬಿಗಸ್ತನಾಗಿ ಆತ ನಡೆಸಿದವನಾಗಿದ್ದಾನೆ. ಅಂದು ನನಗೆ ಕಷ್ಟ ಇತ್ತು, ಅಂದು ನನಗೆ ನಿಂದೆಗಳಿದ್ದು, ಅಂದು ಅಪಮಾನ ಇತ್ತು.
ನಾನು ದೇವರಿಗೆ ಹೇಳಿದೆ, ಕರ್ತನೇ ನನಗೆ ಕೊಂಚ ಸಹಾಯ ಮಾಡಿ, ನಿನಗೆ ನಂಬಿಗಸ್ತನಾಗಿ ಸೇವೆ ಮಾಡ್ತೀನಿ ಎಂಬುದಾಗಿ. ನನ್ನ 2 ವರ್ಷದ ಪ್ರಾರ್ಥನೆಯ ನಂತರ ಒಬ್ಬರು ನನಗೆ ಗೊತ್ತಿಲ್ಲದಂಥ ವ್ಯಕ್ತಿ 2,000 ರೂಪಾಯಿ ನನಗೆ ಸಹಾಯ ಮಾಡಿದರು. ಆಗ ನಾನು ಕರ್ತನಿಗೆ ಹೇಳಿದೆ, ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡಿದೆ, ಕರ್ತನಿಗೆ ಹಣ ಕೊಟ್ಟಿದ್ದಿ, ನಾನು ಇದರಲ್ಲಿ ಇನ್ನೂ ನಂಬಿಗಸ್ತನಾಗಿ ನಿನಗೆ ಸೇವೆ ಮಾಡ್ತೇನೆ. ದೇವರು ನಿನ್ನಿಂದ ನೋಡುವಂಥದ್ದು ಆ ಅಧಿಕಾರದಲ್ಲಿ ಅಧೀನವಾಗುವಂಥದ್ದು. ಒಂದು ವೇಳೆ ಆ ಸಮಯದಲ್ಲಿ ನಿನಗೆ ನಿಂದೆಗಳು, ಅಪಮಾನಗಳು ಬರ್ಬೋದು, ಆದರೆ ಕರ್ತನ ಅಧಿಕಾರ ನಿನ್ನ ಮೇಲಿದೆ. ಕರ್ತನ ಅಧಿಕಾರ ನಿನ್ನ ಮೇಲಿದೆ. ಕರ್ತನ ಹಸ್ತ ನಿನ್ನ ಮೇಲಿದೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸ್ಕೊಳ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ, ನಿಮಗೆ ಅನೇಕ ಸರ್ತಿ ಅದನ್ನು ತಪ್ಪಿ ಹೋಗುವಂಥ ಒತ್ತಡಗಳು ಬಂದೇ ಬರ್ತದೆ. ಆದರೆ ಕರ್ತನನ್ನು ಬಿಡದೆ ಹಿಡ್ಕೋ, ಕರ್ತನನ್ನು ಬಿಡದೆ ಹಿಡ್ಕೋ. ಕರ್ತನೇ, ನಾನು ನಿನಗೆ ಮಾತ್ರ ದಿನ ಆಗ್ತೇನೆ, ನಿನ್ನನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಪೇತ್ರನಿಗೆ ಕರ್ತನ ಹೇಳಿದ ಹಾಗೆ, ಎಲ್ಲರೂ ಹೋಗ್ತಾ ಇದ್ದಾರೆ, ನೀವು ಹೋಗುವಾಗಿದ್ರೆ ಹೋಗ್ಬೋದು. ಪೇತ್ರ ಹೇಳಿದಂಥ ಉತ್ತರ, ಕರ್ತನಿನನ್ನು ಬಿಟ್ಟು ನಾವು ಎಲ್ಲಿ ಹೋಗೋಣ?